ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿಶ್ರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಮನುಷ್ಯನಿಗೆ ತುಂಬಾ ಮುಖ್ಯ ಆಗಿರೋದು ಯಾವ್ದಪ್ಪ ಅಂತಂದ್ರೆ ಅವನ ಮಾನಸಿಕ ನೆಮ್ಮದಿ. ಮನಸ್ಸನ್ನ ಶಾಂತವಾಗಿರಿಸಿಕೊಂಡ್ರೆ ಮಾತ್ರ ನಾವು ಪರತತ್ವವನ್ನೇ ಸಾಧಿಸ್ಬೋದು. ಆದ್ರೆ ಶಾಂತಚಿತ್ತರಾಗಿರೋದು ಬಹಳ ಕಠಿಣ ಅಲ್ವಾ? ಆದ್ರೆ DVG ಅವರು ಈ ಕಗ್ಗದಲ್ಲಿ ಅದಕ್ಕೊಂದು ಉಪಾಯವನ್ನ ಹೇಳ್ಕೊಟ್ಟಿದ್ದಾರೆ. ಮನುಷ್ಯನ ಸಂಸಾರದಲ್ಲಿ ಹಲವಾರು ಜಂಜಡಗಳು ತುಂಬಿಕೊಂಡಿರ್ತವೆ. ರಾಗ, ದ್ವೇಷ, ಕೋಪ, ಅಸೂಯೆ ಮುಂತಾದವು ಏನ್ ಮಾಡ್ತವೆ, ಯಾವಾಗ್ಲೂ ನಮ್ಮನ್ನ ಕಾಡೋದಷ್ಟೇ ಅಲ್ಲದೆ ನೆಮ್ಮದಿನೂ ಹಾಳು ಮಾಡ್ತವೆ. ಆದ್ರಿಂದ DVG ಅವ್ರು ಹೇಳ್ತಾರೆ, ನಮ್ಮ ಮನಸ್ಸಿನಲ್ಲಿ ನಾವು 2 ಕೋಣೆಗಳನ್ನ ಮಾಡ್ಕೋಬೇಕು. ಒಂದು ಹೊರ ಕೋಣೆ, 2 ಒಳ ಕೋಣೆ. ಹೊರ ಕೋಣೆಯಲ್ಲಿ ಪ್ರಾಪಂಚಿಕ ವಿಷಯಗಳಿಗೆ ಗಮನ ಹರಿಸ್ಬೇಕು. ಜೀವನದ ಹೋರಾಟ ಆಗ್ಬೋದು, ಸೋಲು ಗೆಲುವು, ಕಷ್ಟ ಸುಖ, ಇವುಗಳಿಗೆಲ್ಲ ಹೊರ ಕೋಣೆಯಲ್ಲಿ ಸ್ಥಾನ ಕಲ್ಪಿಸ್ಬೇಕು. ಅದೇ ಒಳ ಕೋಣೆಯೊಳಕ್ಕೆ ಈ ವಿಷಯಗಳೆಲ್ಲ ನುಗ್ಗದಂತೆ ನೋಡ್ಕೋಬೇಕು. ಅಂತರಾಳದ ಕೋಣೆಯಲ್ಲಿ ಶಾಂತ ವಾತಾವರಣ ನಿರ್ಮಿಸ್ಕೊಂಡ್ರೆ ಮಾತ್ರ ನಾವು ನೆಮ್ಮದಿಯಾಗಿರಕ್ಕೆ ಸಾಧ್ಯ. ಅಂದರೆ ಹೊರ ಜೀವನದಲ್ಲಿ ನಮಗೇನೇ ಕಷ್ಟಗಳಿದ್ರೂ ಕೂಡ ನಾವು ಒಳ ಮನಸ್ಸಿನಲ್ಲಿ ಶಾಂತ ಚಿತ್ತತೆಯನ್ನ ಕಾಪಾಡ್ಕೋಬೇಕು ಅಂತ ಅರ್ಥ. ಇಂತಹ ವರಯೋಗ ಸೂತ್ರವನ್ನ ಪಾಲಿಸುವಂತ ಕವಿ DVG ಅವರು ನಮಗೆ ನೆಮ್ಮದಿಯ ಬದುಕಿನ ಸೂತ್ರವನ್ನ ಹೇಳ್ಕೊಟ್ಟಿದ್ದಾರೆ. ಹೀಗೆ ನಾವು ಮಾಡಿಕೊಳ್ಳಿಲ್ಲ ಅಂತಂದ್ರೆ ಜೀವನವೇ ಒಂದು ರೀತಿಯ ಕಠಿಣವಾಗಿ ಜೀವನ ಬೇಡ ಅನ್ನೋ ಸ್ಥಿತಿ ಉದ್ಭವ ಆಗ್ಬೋದು. ಈ ರೀತಿ 2 ಕೋಣೆಗಳನ್ನ ನಿಭಾಯಿಸುವುದು ಕಷ್ಟ. ಇದಕ್ಕೆ ಸುಲಭ ಮಾರ್ಗ ಏನಪ್ಪಾ ಅಂತಂದ್ರೆ ಯೋಗ, ಧ್ಯಾನ, ಪ್ರಾಣಾಯಾಮ, ಪರತತ್ವ, ಆತ್ಮಚಿಂತನೆಗಳನ್ನ ಮಾಡ್ತಾ ನಾವು ಒಳ ಕೋಣೆಯಲ್ಲಿ ಒಬ್ಬರೇ ವಿಶ್ರಾಂತಿ ಪಡಿಬೇಕು. ಹೀಗೆ ಒಳ ಹೊರಗುಗಳ ಸಮನ್ವಯತೆಯೇ ನಿಜವಾದ ವರ ಅಂತ ಹೇಳ್ತಾರೆ. ಇಂತಹ ವರಯೋಗ ಸೂತ್ರವನ್ನ ನೀನು ಪಾಲಿಸು ಅಂತ ಕವಿ DVG ಅವರು ನಮಗೆ ಹೇಳಿದ್ದಾರೆ. ಅಂದ್ರೆ ನಾವು ಹೊರಗಿನ ಜಂಜಾಟಗಳಲ್ಲೇ ಯಾವಾಗ್ಲೂ ಕಾಲ ಕಳೀತಾ ಇದ್ರೆ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ತೀವಿ. ಆದ್ರಿಂದ ಒಳ ಮನಸ್ಸಿನಲ್ಲಿ ಶಾಂತವಾಗಿರೋದು ತುಂಬಾ ಮುಖ್ಯ. ಈ ಶಾಂತ ಚಿತ್ತತೆ ತುಂಬಾ ಕಷ್ಟ ಇರ್ಬೋದು. ಆದ್ರೆ ಅವ್ರು ಹೇಳ್ತಾರೆ, ನಾವು ಸ್ವಲ್ಪ ಯೋಗ, ಧ್ಯಾನ, ಆತ್ಮಚಿಂತನೆಗಳನ್ನ ಮಾಡ್ತಾ ಇದ್ರೆ ಆಗ ನಮಗೆ ಇದು ಸುಲಭ ಆಗತ್ತೆ ಅಂತ ಜೀವನದ ಒಂದು ನೆಮ್ಮದಿಯ ಸೂತ್ರವನ್ನ ಕವಿ ಅದ್ಭುತವಾಗಿ ಹೇಳಿದ್ದಾರೆ.